ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ನಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಅಂದರೆ ಈ ಡೊನೇಷನಲ್ಲಿ ಆನ್ಲೈನ್ ಟಿಕೆಟ್ಸ್ ಯಾವಾಗ ಬುಕ್ ಮಾಡ್ಕೋಬೇಕು ಅಥವಾ ಆಫ್ಲೈನ್ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಎಲ್ಲಿ ಕೊಡ್ತಾರೆ, ಇದನ್ನು ಯಾವ ರೀತಿ ಬುಕ್ ಮಾಡ್ಕೋಬೇಕು ಅಂತ ಸಾಕಷ್ಟು ಕ್ವೆಶನ್ಸ್ ಬರ್ತಿದೆ ನಮಗೆ. ಆದ್ರಿಂದ ಈ ವಿಡಿಯೋನ ಮಾಡ್ತಿದ್ದೀವಿ. ಇದರಲ್ಲಿ ನಿಮಗೆ ಆನ್ಲೈನ್ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಆಗಿರ್ಬೋದು, ಆಫ್ಲೈನ್ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಆಗಿರ್ಬೋದು, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಈ ಟ್ರಸ್ಟ್ಗೆ ನಾವು ಅಮೌಂಟ್ನ ಡೊನೇಟ್ ಮಾಡಿದ್ರೆ ನಮಗೆ TTD ಅವರು ಒಂದು ಸ್ಪೆಷಲ್ ಪ್ರಿವಿಲೇಜಸ್ ಕೊಡ್ತಾರೆ. ಆದ್ದರಿಂದ ನಾವು ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡ್ಕೋಬೋದಾಗಿರುತ್ತೆ ಮತ್ತು ತುಂಬಾ ಹತ್ರದಿಂದ ನಾವು ದೇವರನ್ನ ದರ್ಶನ ಮಾಡ್ಕೊಳ್ಳೋ ಒಂದು ಅವಕಾಶನ ಕಲ್ಪಿಸ್ಕೊಡ್ತಾರೆ. ಯಾರಿಗೆಲ್ಲ ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡ್ಕೋಬೇಕು ಮತ್ತು ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ, ಅವರೆಲ್ಲ ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನಮಗೆ ಎರಡು ರೀತಿ ಕೊಡ್ತಾರೆ. ಒಂದು ಆನ್ಲೈನ್ ದರ್ಶನದ ಟಿಕೆಟ್ಸ್ ಅಂತ ಕೊಡ್ತಾರೆ, ಇನ್ನೊಂದು ಕರೆಂಟ್ ಡೇ ಬುಕಿಂಗ್ ಅಲ್ಲಿ ಕೊಡ್ತಾರೆ. ಈಗ ಪ್ರಸ್ತುತ ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ. ಆ ಚೇಂಜಸ್ ಏನಂದ್ರೆ ನಮಗೆ ಟೋಟಲ್ ಆಗಿ 1500 ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಪ್ರತಿದಿನ ಕೂಡ ರಿಲೀಸ್ ಮಾಡ್ತಾರೆ. ಈ ಒಂದು ಟಿಕೆಟ್ಸ್ ಬಂದ್ಬಿಟ್ಟು ನಮಗೆ ಇದರಲ್ಲಿ 500 ಟಿಕೆಟ್ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ ಮತ್ತು 200 ಟಿಕೆಟ್ ನಮಗೆ ಆಫ್ಲೈನಲ್ಲಿ ಕೊಡ್ತಾರೆ ಮತ್ತು ಇನ್ನು ಮಿಕ್ಕಿದ 800 ಟಿಕೆಟ್ಸ್ ಅದು ಕರೆಂಟ್ ಡೇ ಬುಕಿಂಗಲ್ಲಿ ನಮಗೆ ರಿಲೀಸ್ ಮಾಡ್ತಾರೆ. ಈಗ ಆನ್ಲೈನ್ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೋಡೋದಾದರೆ ನಿಮ್ಗೆಲ್ಲರಿಗೂ ಗೊತ್ತು, 3 ತಿಂಗಳು ಮುಂಚೆನೇ TTD ಅವರು ಪ್ರತಿಯೊಂದು ಆನ್ಲೈನ್ ದರ್ಶನದ ಟಿಕೆಟ್ಸ್ನ TTD ಅವರು ರಿಲೀಸ್ ಮಾಡ್ತಾರೆ. ಇದನ್ನು ನೀವು ಆನ್ಲೈನಲ್ಲಿ 3 ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿ ನಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೂಡ 3 ತಿಂಗಳು ಮುಂಚೆನೇ ರಿಲೀಸ್ ಮಾಡ್ತಾರೆ. ಈಗಾಗಲೇ ನಮಗೆ ಆಗಸ್ಟ್ ತಿಂಗಳವರೆಗೂ ಕೂಡ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡಿದ್ರು, ಅದು ಕೂಡ ಸಂಪೂರ್ಣವಾಗಿ ಬುಕ್ ಆಗಿದೆ. ಈ ರೀತಿ ನಮಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಕೆ 3 ತಿಂಗಳು ಮುಂಚೆ 500 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಪ್ರತಿದಿನ ನಮಗೆ 500 ಟಿಕೆಟ್ಸ್ ಆಗಿ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದನ್ನು ನೀವು ಆನ್ಲೈನಲ್ಲಿ 3 ತಿಂಗಳು ಮುಂಚೆನೇ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ಇದನ್ನ ನೀವು 3 ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿರಬೇಕಾಗಿರುತ್ತೆ. ಇದನ್ನು ನೀವು TTD ಅವರ ಹಳೆ ವೆಬ್ಸೈಟ್ ಆದ tirupati.balaji.ap.gov.in ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಡೊನೇಷನ್ನ ಮಾಡಬೇಕು. 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಷನ್ ಮಾಡಿ ಅದಾದ ನಂತರ ಪ್ರತಿ ತಿಂಗಳು 23ನೇ ತಾರೀಕು ನಮಗೆ 3 ತಿಂಗಳು ಮುಂಚೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. 11 ಗಂಟೆಗೆ ಕರೆಕ್ಟಾಗಿ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. 11 ಗಂಟೆಗೆ ಕರೆಕ್ಟಾಗಿ ನೀವು ವೆಬ್ಸೈಟಿಗೆ ಲಾಗಿನ್ ಆಗಿಬಿಟ್ಟು ಪ್ರಿವಿಲೇಜ್ ರಿಡಂಪ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದು ಅಡ್ವಾನ್ಸಲ್ಲಿ ನೀವು ಬುಕ್ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ನೀವು ಬುಕ್ ಮಾಡ್ಕೋಬೇಕು. ಈ ಟಿಕೆಟ್ಸ್ಗೂ ಕೂಡ ತುಂಬಾ ಡಿಮ್ಯಾಂಡ್ ಇರುತ್ತೆ. ನೀವು ತುಂಬಾ ಫಾಸ್ಟಾಗಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಎಕ್ಸಾಕ್ಟ್ 11 ಗಂಟೆಗೆ ರಿಲೀಸ್ ಮಾಡ್ತಾರಲ್ಲ, ನೀವು ಅಮೌಂಟ್ನ ಡೊನೇಟ್ ಮಾಡಿದರೆ ಈಸಿಯಾಗಿ ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. 500 ಟಿಕೆಟ್ಸ್ ಇರುತ್ತೆ, ನಿಮ್ಗೆ ಹತ್ತತ್ರ 1 ಅವರ್ ತನಕ ದರ್ಶನದ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಆ ಟೈಮ್ ಒಳಗೆ ನೀವು ದರ್ಶನದ ಟಿಕೆಟ್ಸ್ನ 3 ತಿಂಗಳು ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ TTD ಅವರು ನಮ್ಗೆ ಇದಕ್ಕೂ ಮುಂಚೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನು ಆಫ್ಲೈನಲ್ಲಿ ಕೂಡ ಇಶ್ಯೂ ಮಾಡ್ತಾಯಿದ್ರು. ಇದನ್ನು ನಮಗೆ ತಿರುಮಲದಲ್ಲಿರುವ JO ಆಫೀಸ್ ಹತ್ರ ಪ್ರತಿದಿನ 800 ಟಿಕೆಟ್ಸ್ ಆಗಿ ಆಫ್ಲೈನಲ್ಲಿ ಇಶ್ಯೂ ಮಾಡ್ತಿದ್ರು. ನೀವು ಕ್ಯೂ ಲೈನಲ್ಲಿ ಬೆಳಗಿನ ಜಾವ 3 ಅಥವಾ 4 ಗಂಟೆಗೆ ನಿಂತ್ಕೊಂಡ್ರೆ ನಿಮ್ಗೆ ಅದೇ ದಿನದ ದರ್ಶನದ ಟಿಕೆಟ್ ಸಿಗ್ತಿತ್ತು. ಇದು 800 ಟಿಕೆಟ್ಸ್ ಆಫ್ಲೈನಲ್ಲಿ ರಿಲೀಸ್ ಮಾಡ್ತಿದ್ರು. ಆದರೆ ಈಗ ಇದನ್ನು ಚೇಂಜ್ ಮಾಡಿದ್ದಾರೆ. ನಿಮಗೆ ಆಫ್ಲೈನಲ್ಲಿ ಅಂದರೆ ತಿರುಮಲದಲ್ಲಿ ಯಾವುದೇ ರೀತಿಯ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೊಡೋದಿಲ್ಲ. ಇದನ್ನು ಕೂಡ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಆದರೆ ಅವತ್ತಿನ ದರ್ಶನನೇ ಬೇಕು ಅಂದರೆ ನೀವು ಅಂಡರ್ ಕರೆಂಟ್ ಡೇ ಬುಕ್ಕಿಂಗಲ್ಲಿ ನೀವು ಈ ಒಂದು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಮಗೆ ಪ್ರಸ್ತುತ ಈ ಒಂದು ಕರೆಂಟ್ ಡೇ ಬುಕ್ಕಿಂಗಲ್ಲಿ 800 ಟಿಕೆಟ್ಸ್ನ TTD ಅವರು ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದನ್ನು ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ರಿಲೀಸ್ ಮಾಡ್ತಾರೆ. ನಿಮಗೆ ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಒಳಗೆ ನೀವು ಯಾವಾಗ ಬೇಕಿದ್ರೂ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಈಗ ನೀವೇನಾದರೂ ಜೂನ್ 5ನೇ ತಾರೀಕಿಗೆ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ಜೂನ್ 5ನೇ ತಾರೀಕೆ ಸಂಜೆ 4 ಗಂಟೆಗೆ ಹೋಗ್ಬಿಟ್ಟು ಈ ಒಂದು ಶ್ರೀವಾಣಿ ಟ್ರಸ್ಟ್ ದರ್ಶನನ ಮಾಡ್ಕೋಬೋದಾಗಿರುತ್ತೆ. ಇದರ ಒಂದು ಪ್ರೊಸೀಜರ್ ಕೂಡ ನಾವು ಎಂಡ್ ಆಫ್ ದ ವಿಡಿಯೋ ಅಲ್ಲಿ ತೋರಿಸ್ತೀವಿ. ನೀವು ಯಾವ ರೀತಿಯಾಗಿ ಕರೆಂಟ್ ಡೇ ಬುಕ್ಕಿಂಗಲ್ಲಿ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಇದರಲ್ಲೂ ಕೂಡ ಕಾಸ್ಟ್ ನಿಮಗೆ ಸೇಮೇ ಆಗಿರುತ್ತೆ, 10,500 ರೂಪಾಯಿ ಆಗಿರುತ್ತೆ. ಆದರೆ ಇದರಲ್ಲಿ ಅಮೌಂಟು ನಿಮ್ಮದು ಆಟೋಮೆಟಿಕ್ಕಾಗಿ 10,500 ರೂಪಾಯಿ ಒಟ್ಟಿಗೆ ಕಟ್ ಆಗುತ್ತೆ. ಅದೇ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋಕ್ಕೋದ್ರೆ ನೀವು ಫಸ್ಟ್
ಫಸ್ಟ್ 10,000 ಕಟ್ಟಬೇಕು. ಅದಾದಮೇಲೆ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಳ್ಳೋವಾಗ 500 ರೂಪಾಯಿ ಕಟ್ಟಬೇಕಾಗಿರುತ್ತೆ. ಆದರೆ ಕರೆಂಟ್ ಡೇ ಬುಕ್ಕಿಂಗಲ್ಲಿ ಮಾಡುವಾಗ ನೀವು ಡೊನೇಷನ್ ಪ್ಲಸ್ ದರ್ಶನದ ಅಮೌಂಟ್ ಎರಡೂ ಕೂಡ ಒಟ್ಟಿಗೆ ಕಟ್ಟಾಗುತ್ತೆ. ಸೊ ಟೋಟಲ್ ಆಗಿ 10,500 ರೂಪಾಯಿ ನೀವು ಒಟ್ಟಿಗೆ ಕಟ್ಟಬೇಕಾಗಿರುತ್ತೆ. ಇನ್ನು ತುಂಬ ಜನ ಏನು ಕೇಳ್ತಾರೆ ಅಂದರೆ, ಈ ಒಂದು ಟಿಕೆಟಲ್ಲಿ ಎಷ್ಟು ಜನನ ಅಲೋ ಮಾಡ್ತಾರೆ ಅಂತ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೇ 10,500 ರೂಪಾಯಿ ಆಗಿರುತ್ತೆ. ನೀವು ಅದೇ ಏನಾದರೂ ಇಬ್ಬರಿಗೆ ಬುಕ್ ಮಾಡ್ಕೋಬೇಕು ಅಂದರೆ 21,000 ರೂಪಾಯಿ ಆಗಿರುತ್ತೆ. ಇದರಲ್ಲಿ 10,000 ರೂಪಾಯಿ ನೀವು ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡಬೇಕು. 500 ರೂಪಾಯಿ ಕೊಟ್ಟು ನೀವು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಈಗ ನೀವೇನಾದರೂ ಕರೆಂಟ್ ಡೇ ಬುಕ್ಕಿಂಗಲ್ಲಿ ಅವತ್ತೇ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ರೆ ನೀವು ತುಂಬಾ ಫಾಸ್ಟಾಗಿರಬೇಕಾಗಿರುತ್ತೆ. ಮತ್ತು ಇದರಲ್ಲಿ ಕಾಪಿ ಪೇಸ್ಟ್ ಕೂಡ ವರ್ಕ್ ಆಗೋದಿಲ್ಲ. ನೀವು ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಕೂಡ ಟೈಪ್ ಮಾಡಬೇಕಾಗಿರುತ್ತೆ. ಈ ಕರೆಂಟ್ ಡೇ ಬುಕ್ಕಿಂಗಲ್ಲಿ ನಾವು ಒಂದು ಲಾಗಿನ್ ID ಇಂದ ಲಾಗಿನ್ ಆದರೆ 4 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಆದರೆ ನೀವು 4 ಜನಕ್ಕೆ ಬುಕ್ ಮಾಡ್ಕೊಳ್ಳೋಕೆ ಹೋದರೆ ಟಿಕೆಟ್ಸ್ ಖಾಲಿನೇ ಆಗಿಬಿಡುತ್ತೆ. ಆದಷ್ಟು 1 ಅಥವಾ 2 ಟಿಕೆಟ್ನ ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ಎಕ್ಸಾಕ್ಟ್ 9 o'clockಗೆ ಕರೆಕ್ಟಾಗಿ ನೀವು ಕರೆಂಟ್ ಡೇ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಡೊನೇಷನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇದರಲ್ಲಿ ನಮಗೆ TTD ಅವರು ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ, ನಂಬರ್ ಆಫ್ ಟಿಕೆಟ್ಸ್ ಎಷ್ಟಿದೆ, ಪೇಮೆಂಟಲ್ಲಿ ಎಷ್ಟು ಟಿಕೆಟ್ಸ್ ಇದೆ, ಅವೈಲೇಬಲ್ ಟಿಕೆಟ್ಸ್ ಎಷ್ಟಿದೆ ಅಂತ ಕೂಡ ಒಂದು ಅಲರ್ಟ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಆಗ ನಿಮಗೆ ಅವೈಲೇಬಲಲ್ಲಿ ಟಿಕೆಟ್ಸ್ ಇದ್ದರೆ ಮಾತ್ರ ನಿಮ್ಮ ಒಂದು ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ಅವೈಲೇಬಲ್ 0 ಅಂತ ಇದ್ದರೆ ನಿಮ್ಮ ದರ್ಶನದ ಟಿಕೆಟ್ಸ್ ಬುಕ್ ಆಗೋದಿಲ್ಲ. ಯಾಕೆಂದರೆ ಸಾಕಷ್ಟು ಟಿಕೆಟ್ಸ್ ಪೇಮೆಂಟ್ ಪ್ರಾಸೆಸ್ಸಲ್ಲಿ ಇರುತ್ತೆ. ಇನ್ ಕೇಸ್ ಯಾರ್ದಾದ್ರೂ ಪೇಮೆಂಟ್ ಕ್ಯಾನ್ಸಲ್ ಆಗಿದ್ದ ತಕ್ಷಣ ಅದು ಆಟೋಮೆಟಿಕ್ ಅವೈಲೇಬಲ್ ಕೋಟಾಗೆ ಬರುತ್ತೆ. ಆಗ ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು 9 o'clockಗೆ ಕೂತ್ಕೊಂಡ್ರೆ ನೀವು ಟ್ರೈ ಮಾಡ್ತಾನೆ ಇರಬೇಕು. ಆಗ ನಿಮಗೆ ದರ್ಶನದ ಟಿಕೆಟ್ ಸಿಗುತ್ತೆ. ಅಂದರೆ 800 ಟಿಕೆಟ್ಸ್ ಖಾಲಿ ಆಗೋವರೆಗೂ ಕೂಡ ನೀವು ಟ್ರೈ ಮಾಡ್ತಾ ಇರ್ಬೋದು. ಆಗ ನಿಮಗೆ ಈಸಿಯಾಗಿ ದರ್ಶನದ ಟಿಕೆಟ್ ಸಿಗುತ್ತೆ. ಇನ್ನು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಟೋಟಲ್ ಆಗಿ ನಮಗೆ 1,500 ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಪ್ರತಿದಿನಕ್ಕೆ. ಅದರಲ್ಲಿ ನಮಗೆ 500 ದರ್ಶನದ ಟಿಕೆಟ್ಸ್ 3 ಮಂತ್ಸ್ ಮುಂಚೆ ರಿಲೀಸ್ ಮಾಡಿದ್ರೆ, ಇನ್ನು 800 ಟಿಕೆಟ್ಸ್ ಈ ಒಂದು ಕರೆಂಟ್ ಡೇ ಬುಕ್ಕಿಂಗ್ ಅಂಡರಲ್ಲಿ ರಿಲೀಸ್ ಮಾಡ್ತಾರೆ. ಇನ್ನು ಮಿಕ್ಕಿದ 200 ಟಿಕೆಟ್ಸ್ ಬಂದುಬಿಟ್ಟು ನಮಗೆ ತಿರುಪತಿಯಲ್ಲಿರುವ ಏರ್ಪೋರ್ಟಲ್ಲಿ ಆಫ್ಲೈನಲ್ಲಿ ಕೊಡ್ತಾರೆ. ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಕೊಡ್ತಾರೆ. ಮತ್ತು ನೀವು ತಿರುಪತಿಗೆ ಫ್ಲೈಟಲ್ಲಿ ಬರ್ತಿದ್ರೆ ನೀವು ಏರ್ಪೋರ್ಟಲ್ಲೇ ಈ ಒಂದು ದರ್ಶನದ ಟಿಕೆಟ್ಸ್ನ ತೊಗೋಬೋದಾಗಿರುತ್ತೆ. ಇಲ್ಲೂ ಕೂಡ ಇದ್ರ ಕಾಸ್ಟ್ ಸೇಮ್ 10,500 ರೂಪಾಯಿ ಆಗಿರುತ್ತೆ. ಇನ್ನು ಅದೇ ರೀತಿ ಈ ಒಂದು ಕರೆಂಟ್ ಡೇ ಬುಕ್ಕಿಂಗಲ್ಲಿ TTD ಅವರು ಮತ್ತೆ ಇನ್ನೊಂದು ಚೇಂಜಸ್ ಮಾಡ್ತಿದ್ದಾರೆ. ಅದೇನೆಂದರೆ, ಜೂನ್ 10ನೇ ತಾರೀಕಿನಿಂದ ಈ 800 ಟಿಕೆಟ್ಸ್ ಇರುತ್ತಲ್ಲ ಕರೆಂಟ್ ಡೇ ಬುಕ್ಕಿಂಗಲ್ಲಿ, ಅದರಲ್ಲಿ ಕೇವಲ 500 ಟಿಕೆಟ್ಸ್ ಮಾತ್ರ ಕರೆಂಟ್ ಡೇ ಬುಕ್ಕಿಂಗ್ಗೆ ಅಲೋ ಮಾಡ್ತಾರೆ. ಇನ್ನು 300 ಟಿಕೆಟ್ ಬಂದುಬಿಟ್ಟು ಯಾರೆಲ್ಲ May 1st 2025 ಇಂದ ಡೊನೇಷನ್ ಮಾಡಿರ್ತೀರ, ಇನ್ನೂ ಕೂಡ ನೀವು ದರ್ಶನದ ಟಿಕೆಟ್ನ ಅವೈಲ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ 300 ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ. ನೀವು ಪ್ರಿವಿಲೇಜ್ ರಿಡಮ್ಷನ್ಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇದು ನಿಮಗೆ ಕರೆಂಟ್ ಡೇ ಬುಕ್ಕಿಂಗಲ್ಲೇ ಸಿಗುತ್ತೆ. ಅಂದರೆ ನಿಮಗೆ ಅದೇ ದಿನದ ದರ್ಶನ ಬೇಕು ಅಂದರೆ ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾ 500 ರೂಪಾಯಿ ಮಾತ್ರ ನೀವು ಪೇ ಮಾಡಬೇಕಾಗಿರುತ್ತೆ. ಯಾಕೆಂದರೆ ನೀವು ಆಲ್ರೆಡಿ 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಷನ್ ಮಾಡಿರ್ತೀರ. ನಿಮಗೇನಾದರೂ ಇನ್ನೂ ದರ್ಶನ ಈಗ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಈ ಒಂದು ಕೋಟಾದಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೀವು ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಅಥವಾ ಕರೆಂಟ್ ಡೇ ಬುಕ್ಕಿಂಗಲ್ಲಿ ಆಗಿರ್ಬೋದು, ಎಲ್ಲೇ ಬುಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ದರ್ಶನ ಬಂದುಬಿಟ್ಟು ಸಂಜೆ 4 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ದರ್ಶನ ಆಗಲಿಕ್ಕೆ ನಿಮಗೆ ಕೇವಲ 1 ರಿಂದ 2 ಅವರ್ ಆಗುತ್ತೆ. ಆದರೆ ಇದರಲ್ಲಿ ತುಂಬಾ ಆರಾಮಾಗಿ ದರ್ಶನ ಮಾಡ್ಕೋಬೋದು. ಯಾವುದೇ ರೀತಿಯ ನೂಕಾಟ ಇರೋದಿಲ್ಲ. ನಿಮಗೆ ನೀವು ಆರಾಮಾಗಿ ಹೋಗಿ ದೇವರನ್ನ ದರ್ಶನ ಮಾಡ್ಕೋಬೋದು. ಮತ್ತು ಸಾಕಷ್ಟು ಜನ ಏನು ಕೇಳ್ತಾರೆ ಅಂದರೆ, ಎಷ್ಟೊತ್ತು ನಾವು ದೇವರನ್ನ ನಿಂತ್ಕೊಂಡು ನೋಡ್ಬೋದು ಅಂತ. ಬಟ್ ಇದರಲ್ಲಿ ಮೂವಿಂಗ್ ಕ್ಯೂ ಇರುತ್ತೆ. ನೀವು ದೇವ್ರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಆಲ್ಮೋಸ್ಟ್ ಜಯ ವಿಜಯಿಂದ ಮೊದಲನೇ ಬಾಗಿಲು ತನಕ ಹೋಗೋ ತನಕನೂ ನೀವು ದೇವರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಈ ರೀತಿ ನೀವು ಮೊದಲನೇ ಬಾಗಿಲಿನಿಂದ ದೇವರನ್ನ ದರ್ಶನ ಮಾಡ್ಕೊಳ್ಳುವ ಒಂದು ಸುವರ್ಣ ಅವಕಾಶ ಪಡೀತೀರಾ. ಯಾರಿಗೆಲ್ಲ ಈ ಅವಕಾಶ ಬೇಕು, ನೀವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ನೀವು ಯಾವ ರೀತಿಯಾಗಿ ಕರೆಂಟ್ ಡೇ ಬುಕ್ಕಿಂಗಲ್ಲಿ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಈಗ ನೀವು ಶ್ರೀವಾಣಿ ಟಿಕೆಟ್ಸ್ನ ಕರೆಂಟ್ ಡೇ ಬುಕ್ಕಿಂಗಲ್ಲಿ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ, ಮೊದಲಿಗೆ ನೀವು TTD ಅವರ ಒಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟಲ್ಲಿ ನೀವು ಆನ್ಲೈನ್ ಸರ್ವಿಸಸ್ಗೆ ಹೋಗ್ಬೋದು. ಈ ಡ್ರಾಪ್ ಡೌನ್ ಇರುತ್ತೆ. ಇಲ್ಲ ಅಂದರೆ ನೀವು ಕೆಳಗೆ ಬಂದರೆ ನಿಮಗೆ ಪಿಲಿಗ್ರಿಮ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನಮಗೆ TTDಯ ಎಲ್ಲ ಸರ್ವಿಸ್ ಕೂಡ ಕಾಣಿಸುತ್ತೆ. ಅಂದರೆ ಯಾವ ದರ್ಶನದ ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ ಅನ್ನುವ ಪ್ರತಿಯೊಂದು ಸರ್ವಿಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಈಗ ನಾವು ಡೊನೇಷನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಮಗೆ ಶ್ರೀವಾಣಿ ಆ್ಯಂಡ್ ಅದರ್ ಟ್ರಸ್ಟ್ ಡೊನೇಷನ್ ಅಂತ ಇಲ್ಲಿ ಒಂದು ಸರ್ವಿಸ್ ಕಾಣಿಸ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ.
ಇದು ಕ್ಲಿಕ್ ಮಾಡಿದ ತಕ್ಷಣ ಇದು ಆಟೋಮ್ಯಾಟಿಕ್ ನಮಗೆ TTDಯ ಹಳೆ ವೆಬ್ಸೈಟ್‌ಗೆ ರೀಡೈರೆಕ್ಟ್ ಆಗುತ್ತೆ. ಅದು ಬಂದ್ಬಿಟ್ಟು ತಿರುಪತಿ ಬಾಲಾಜಿ .ap.gov.in ಆಗಿರುತ್ತೆ. ಈ ಒಂದು ವೆಬ್ಸೈಟಲ್ಲಿ ನೀವು ಒಂದು ಅಕೌಂಟ್‌ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಇಲ್ಲಿ ಲಾಗಿನ್ ಅಂತ ಕೇಳ್ತಿದೆಯಲ್ಲ, ಇಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಇನ್ ಕೇಸ್ ನೀವೇನಾದ್ರೂ ಫಸ್ಟ್ ಟೈಮ್ ಈ ವೆಬ್ಸೈಟ್‌ಗೆ ಬರ್ತಿದ್ರೆ, ಮತ್ತೆ ನೀವು ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ನೀವು ಮೊದಲಿಗೆನೆ ಒಂದು ಲಾಗಿನ್ ಐಡಿನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಸೊ ನ್ಯೂ ಯೂಸರ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈಗ ಇಲ್ಲಿ ನಾವು ನೇಮ್ನ ಎಂಟರ್ ಮಾಡಬೇಕು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್, ನಿಮ್ದು ಬೇಸಿಕ್ ಡೀಟೇಲ್ಸ್ ಏನಿರುತ್ತಲ್ಲ, ಪರ್ಸನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಅಡ್ರೆಸ್ಸು, ಕಂಟ್ರಿ, ಸಿಟಿ, ಸ್ಟೇಟು, ಕಂಟ್ರಿ ಪಿನ್ ಕೋಡು, ಫೋಟೋ ID ಪ್ರೂಫ್, ಆಧಾರ್ ಕಾರ್ಡು, ಯೂಸರ್ ನೇಮ್, ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಕೊಡ್ಬೋದು, ಮತ್ತೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿ, ಮತ್ತೆ ಒಂದು ಕೆಪಚಾ ಕೋಡ್ ಬರುತ್ತೆ, ಆ ಕೆಪಚಾ ಕೋಡ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟರೆ ನಿಮ್ಮ ಒಂದು ಅಕೌಂಟ್ ಆಕ್ಟಿವೇಟ್ ಆಗಿರುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ನಿಮ್ಗೊಂದು ಇಮೇಲ್ ಬರುತ್ತೆ. ಆ ಇಮೇಲಲ್ಲಿ ನೀವು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಅಕೌಂಟ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಒಮ್ಮೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗಿದ್ದ ತಕ್ಷಣ ನೀವು ಮತ್ತೆ ಈ ಪೇಜ್ಗೆ ಬರಬೇಕಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ID ಮತ್ತೆ ಪಾಸ್ವರ್ಡ್ನ ಕೊಡಬೇಕಾಗುತ್ತೆ, ಎಂಟರ್ ಮಾಡಬೇಕು. ಅದಾದ್ಮೇಲೆ ಕೆಪಚಾ ಕೋಡ್ನ ಕೂಡ ಎಂಟರ್ ಮಾಡಬೇಕಾಗಿರುತ್ತೆ. ಈಗ ನಾವು ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗೋಣ ಅಂತ. ಈಗ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣಂತೆ. ಈಗ ನಾವು ವೆಬ್ಸೈಟಿಗೆ ಲಾಗಿನ್ ಆಗಿದ್ದೀವಿ. ಈಗ ನಾವು ಕರೆಂಟ್ ಡೇ ಬುಕ್ಕಿಂಗಲ್ಲಿ ಡೊನೇಷನ್ಸ್ನ ಮಾಡಲಿಕ್ಕೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣನೇ ನಮ್ಗೆ ಇಲ್ಲಿ ಕಂಟಿನ್ಯೂ ಟು ಡೊನೇಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈಗ ನಾನು ಕಂಟಿನ್ಯೂ ಟು ಡೊನೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಕ್ಲಿಕ್ ಮಾಡಿದ ತಕ್ಷಣನೇ ನಮಗೆ ಅಮೌಂಟ್ ಡೊನೇಷನ್ ಮಾಡಲಿಕ್ಕೆ ಆಪ್ಷನ್ ತೋರಿಸುತ್ತೆ. ಡೊನೇಷನ್ ಅಮೌಂಟ್ ರುಪೀಸ್ ಅಂತ. ನೀವೇನಾದ್ರೂ ಒಂದು ಟಿಕೆಟ್ನ ಬುಕ್ ಮಾಡ್ಕೊಂತಿದ್ರೆ 10,000 ಅಂತ ಕೊಡ್ಬೋದಾಗಿರುತ್ತೆ. ಅದೇ ಇಬ್ಬರಿಗೆ ನೀವು ಡೊನೇಷನ್ ಮಾಡ್ತಿದ್ರೆ 20,000 ಅಂತ ಕೊಡ್ಬೇಕಾಗಿರುತ್ತೆ. ಅಂದ್ರೆ 2 ಟಿಕೆಟ್ನ ನೀವು ಬುಕ್ ಮಾಡ್ಕೊಂತಿದ್ರೆ. ಈಗ ನಾವು ಒಬ್ಬರಿಗೆ ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ತಿದೀವಿ. ಅದಕ್ಕೆ ಇಲ್ಲಿ ನಾವು 10,000 ಅಂತ ಎಂಟರ್ ಮಾಡ್ತಾ ಇದ್ದೀನಿ. ಈಗ ನಾನು 10,000 ಎಂಟರ್ ಮಾಡಿಬಿಟ್ಟು ಅಲ್ಲಿರುವ 2 ಚೆಕ್ ಬಾಕ್ಸ್ನ ಕೂಡ ಟಿಕ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸಾಕ್ಟ್ 9 ಗಂಟೆಗೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ 9 ಗಂಟೆಗೆ ಕರೆಕ್ಟ್ ಆಗಿ ನಮಗೆ ಕರೆಂಟ್ ಡೇ ಬುಕ್ಕಿಂಗ್ ಅಲ್ಲಿ ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಈಗ ನಾನು ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮೇಶನ್ ಬಂತು ನೋಡಿ. ಇಲ್ಲಿ ನಮಗೆ 2 ಆಪ್ಷನ್ ಇದೆ, ಒಂದು ಕರೆಂಟ್ ಡೇ ಅಥವಾ ಒಂದು ಫ್ಯೂಚರ್ ಡೇಟ್ ಅಂತ. ನೀವೇನಾದ್ರೂ ಈಗ ನೆಕ್ಸ್ಟ್ ತಿಂಗಳು ಅಥವಾ 3 ತಿಂಗಳು ಮುಂಚೆ ಟಿಕೆಟ್ಸ್ ನ ಬುಕ್ ಮಾಡಬೇಕು ಅಂದ್ರೆ ಫ್ಯೂಚರ್ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅವತ್ತಿನ ದರ್ಶನದ ಟಿಕೆಟ್ಸ್ ಬೇಕು ಅಂದ್ರೆ ಕರೆಂಟ್ ಡೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿದ ತಕ್ಷಣನೇ ನಂಗೆ ಒಂದು ಪಾಪ್ಅಪ್ ಬಂತು, ಯುವರ್ ರಿಕ್ವೆಸ್ಟ್ ಇಸ್ ನಾಟ್ ಪ್ರೊಸೆಸ್ಡ್ ಅಂತ. ಯಾಕಂದ್ರೆ ಇನ್ನ 9 o'clock ಆಗಿರ್ಲಿಲ್ಲ, ಟಿಕೆಟ್ಸ್ ನ ಬಿಟ್ಟಿರ್ಲಿಲ್ಲ. ಎಕ್ಸಾಕ್ಟ್ 9 o'clockಗೆ ನಾವು ಇದೇ ರೀತಿ ಅಮೌಂಟ್ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಟ್ರೆ ನಮ್ಗೆ ಒಂದು ಪಾಪ್ಅಪ್ ಬರುತ್ತೆ. ಕರೆಂಟ್ ಡೇ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಕನ್ಫರ್ಮೇಶನ್ ಅಂತ ಬಂತು. ಈಗ ನಂಗೆ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಪೇಜ್ ಓಪನ್ ಆಗಿದೆ. ಇಲ್ಲಿ ನೀವು ನೋಡೋದಾದ್ರೆ ಒಂದು ಪಾಪ್ಅಪ್ ಕೂಡ ಕಾಣಿಸ್ತಿದೆ ನಮ್ಗೆ. ಅವೈಲೇಬಲ್ ಕೋಟಾ ಎಷ್ಟಿದೆ, ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು 4 o'clock, ಮತ್ತೆ ಪೆಂಡಿಂಗ್ ಸಕ್ಸಸ್ ಎಷ್ಟು ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ ಅಂತ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈಗ ನಾನು ಒಬ್ರದೇ ಆಗಿರೋದ್ರಿಂದ ಒಬ್ರು ಡೀಟೇಲ್ಸ್ ನ ಎಂಟರ್ ಮಾಡ್ತಿದ್ದೀನಿ. ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ನಾವು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ವಿ. ಆದ್ರೆ ನೋಟ್ ಪ್ಯಾಡ್ ಅಲ್ಲಿ ಕಾಪಿ ಪೇಸ್ಟ್ ಆಪ್ಷನ್ ಇಲ್ಲಿ ವರ್ಕ್ ಆಗ್ಲಿಲ್ಲ. ಆದ್ರಿಂದ ನೀವು ಡೀಟೇಲ್ಸ್ ನ ಟೈಪ್ ಮಾಡ್ಲೇಬೇಕಾಗಿರುತ್ತೆ. ಆದ್ರೆ ತುಂಬಾ ಫಾಸ್ಟ್ ಆಗಿ ಹ್ಯಾಂಡಿ ಆಗಿ ಇಟ್ಕೊಳ್ಳಿ. ಯಾರು ಡೀಟೇಲ್ಸ್ ಎಂಟರ್ ಮಾಡಬೇಕು, ಅವ್ರದ್ದು ನೇಮು, ಏಜು ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಅದಾದ ನಂತರ ನೀವು ಕೆಪಚಾ ಕೋಡ್ ಅಂತ ಇದೆ ನೋಡಿ, ಅಲ್ಲಿ ಆ ಕೆಪಚಾ ಕೋಡ್ ನ ಕೂಡ ನಾವು ಪ್ರಾಪರ್ ಆಗಿ ಎಂಟರ್ ಮಾಡಬೇಕಾಗಿರುತ್ತೆ. ಇದಿಷ್ಟು ಎಂಟರ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈಗ ನಾನು ಕಂಟಿನ್ಯೂ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪೇಮೆಂಟ್ ಗೇಟ್ವೇ ಪೇಜ್ ಓಪನ್ ಆಯ್ತು. ಇಲ್ಲಿ ನೋಡಿ ನಮ್ಮ ಎಲ್ಲ ಡೀಟೇಲ್ಸ್ ಕೂಡ ತೋರಿಸ್ತದೆ. ಅದಾದ ನಂತರ ನಮಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಮತ್ತೆ ICICI ಬ್ಯಾಂಕ್ ಇದೆ. ಎರಡರಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಬ್ಯಾಂಕ್ ಮೆಥಡ್ನ ಗೇಟ್ವೇನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ನೀವು ಅಮೌಂಟ್ನ ಪೇ ಮಾಡ್ಬೋದಾಗಿರುತ್ತೆ. ಟೋಟಲ್ ಆಗಿ ಒಂದು ದರ್ಶನದ ಟಿಕೆಟ್ಗೆ 10,500 ರೂಪಾಯಿ ಡಿಡಕ್ಟ್ ಆಗುತ್ತೆ. 500 ರೂಪಾಯಿ ದರ್ಶನದ ಟಿಕೆಟ್ ಆಗಿರುತ್ತೆ, 10,000 ರೂಪಾಯಿ ಬಂದ್ಬಿಟ್ಟು ಶ್ರೀವಾಣಿ ಟ್ರಸ್ಟ್ಗೆ ಡೊನೇಷನ್ ಆಗಿರುತ್ತೆ. ಈ ರೀತಿ ನಾವು ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೊಂಡ್ವಿ. ಅದಾದ ನಂತರ ನಿಮ್ಗೆ ಏನಾದರೂ ಇನ್ನೂ ಟಿಕೆಟ್ಸ್ನ ಬುಕ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಸೇಮ್ ಇಲ್ಲಿ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಮೌಂಟ್ನ ಎಂಟರ್ ಮಾಡಿ ಮತ್ತೆ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ತುಂಬಾ ಸರಿ ಏನಾಗುತ್ತೆ ಅಂದ್ರೆ ಟಿಕೆಟ್ ಬುಕ್ ಆಗಲ್ಲ,
ಆಗ ನೀವು ಇದೇ ರೀತಿ ಟ್ರೈ ಮಾಡ್ತಾ ಇರಬೇಕಾಗತ್ತೆ. ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್‌ನ ಫಾಲೋ ಮಾಡ್ತಾ ಇರಿ. ನಿಮ್ಗೊಂದು ಪಾಪಪ್ ಬರುತ್ತೆ. ಅದರಲ್ಲಿ ಅವೈಲೇಬಲ್ ಟಿಕೆಟ್ಸ್ ಎಷ್ಟಿದೆ, ಇನ್ ಪ್ರಾಸೆಸ್ ಎಷ್ಟಿದೆ, ಪೇಮೆಂಟ್ ಮೆಥಡಲ್ಲಿ ಎಷ್ಟು ಟಿಕೆಟ್ಸ್ ಇದಾವೆ. ಇಲ್ಲಿ ಅವೈಲೇಬಲ್ ಅಲ್ಲಿ ನಿಮಗೆ ಟಿಕೆಟ್ಸ್ ಕಾಣಿಸಿದ ತಕ್ಷಣನೇ ನೀವು ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್‌ನ ಎಂಟರ್ ಮಾಡಬೇಕು. ಆದಷ್ಟು ನೀವು ಈ ಕರೆಂಟ್ ಡೇ ಅಲ್ಲಿ 1 ಅಥವಾ 2 ಟಿಕೆಟ್‌ನ ಬುಕ್ ಮಾಡ್ಬೋದಷ್ಟೇ. ನಾವು ಒಂದು ಮೊಬೈಲ್ ನಂಬರಿಂದ 4 ದರ್ಶನದ ಟಿಕೆಟ್ಸ್‌ನ ಬುಕ್ ಮಾಡ್ಕೊಳ್ಳುವ ಅವಕಾಶ ಇದೆ. ಆದ್ರೆ ನೀವು 4 ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋಕೆ ಹೋದ್ರೆ ಅದು ಆಟೋಮ್ಯಾಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆದ್ರಿಂದ ಆದಷ್ಟು 1 ಅಥವಾ 2 ಟಿಕೆಟ್‌ನ ಬುಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನೋಡಿ ನಾವು ಮತ್ತೆ ಇನ್ನೊಂದು ಟಿಕೆಟ್‌ಗೆ ಇದೇ ರೀತಿ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಪಾಪಪ್ ಬರ್ತಿದೆ ನೋಡಿ, ಎಷ್ಟು ಸಕ್ಸಸ್ಫುಲಿ ಬುಕ್ ಆಗಿದೆ, ಇನ್ ಪೇಮೆಂಟ್ ಪ್ರೋಸೆಸ್ ಎಷ್ಟಿದೆ, ಅವೈಲೇಬಲ್ ಟಿಕೆಟ್ಸ್ ಎಷ್ಟಿದೆ ಅಂತ. ಇಲ್ಲಿ ನೋಡಿದ್ರೆ ಅವೈಲೇಬಲ್ ಟಿಕೆಟ್ 0 ಅಂತಾನೆ ಇದೆ. ಒಂದ್ಸರಿ ಅವೈಲೇಬಲ್ ಟಿಕೆಟ್ಸ್ ಅಲ್ಲಿ ನಮ್ಗೊಂದು ನಂಬರ್ ಬಂದ್ರೆ, ಅಂದ್ರೆ ಯಾರ್ದಾದ್ರೂ ಪೇಮೆಂಟ್ ಫೇಲ್ ಆಗಿದ್ದ ತಕ್ಷಣ ಇಲ್ಲಿ ಅವೈಲೇಬಲ್ ಟಿಕೆಟ್ಸ್ ಅಂತ ತೋರಿಸುತ್ತೆ. ಎಷ್ಟು ಟಿಕೆಟ್ಸ್ ಇನ್ನೂ ಕೂಡ ಅವೈಲೇಬಲ್ ಇದೆ. ಅದು ಬಂದಿದ್ದ ತಕ್ಷಣ ನೀವು ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಪೇಮೆಂಟ್‌ನ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿ ನೀವು ಕರೆಂಟ್ ಡೇ ಬುಕಿಂಗ್ ಅಲ್ಲಿ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ತುಂಬಾ ಜನ ಎಲ್ಲಾ ಡೊನೇಷನ್ ಆಗಿ ಟಿಕೆಟ್ ಸಕ್ಸಸ್ಫುಲ್ ಆದ್ರೆ ಎಲ್ಲಿ ಟಿಕೆಟ್ಸ್‌ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಅದಕ್ಕೆ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋದ್ರೆ ಇಲ್ಲಿ ನಿಮಗೆ ಶ್ರೀವಾಣಿ ಕರೆಂಟ್ ಡೇ ಬುಕಿಂಗ್ ಅಂತ ಇರುತ್ತೆ. ಇದ್ರ ಅಂಡರ್ ಅಲ್ಲಿ ನೀವು ಆ ಒಂದು ರೆಕಾರ್ಡ್‌ನ ನೋಡಬಹುದಾಗಿರುತ್ತೆ. ಸೊ ಅಲ್ಲಿ ನೀವು ಟಿಕೆಟ್‌ನ ಡೌನ್ಲೋಡ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಶ್ರೀವಾಣಿ ಕರೆಂಟ್ ಡೇ ಬುಕಿಂಗ್‌ನ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.